ಗುಂಡು ಡೇಂಜರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಸ್ವಾಮೀಜಿ ಹೇಳ್ತಾ ಇದ್ರು, ಅಂದರೆ ಸಾಫ್ಟ್ ಡ್ರಿಂಕ್ಸ್ ಕೊಡೋದ್ರ ಮೂಲಕನೇ ಮಕ್ಕಳು ಅಡಿಕ್ಟ್ ಆಗೋದಕ್ಕೆ ನಾವೇ ಮೂಲ ಕಾರಣ ಅಂತ. ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆನ ಮುಂದುವರಿಸೋಣ. ಪ್ರತಿಮಾ ಅವರೇ, ಒಪ್ಕೋತೀರಾ ಈ ಮಾತನ್ನ? ಒಂದೇನು ಅಂತ ಹೇಳಿದ್ರೆ, ಯಾವ ಮಕ್ಕಳಲ್ಲಿ ಹೆಚ್ಚಿಗೆ ಈ ಒಂದು ಆಕರ್ಷಣೆ ಆಗುತ್ತೆ. ಒಂದು ನಮಗೇನು ಕಂಡುಬಂದಿದೆ ಅಂತ ಹೇಳಿದ್ರೆ, ಕೆಲವು ಮಕ್ಕಳು ಬಹಳ ಒತ್ತಡ ಜಾಸ್ತಿ ಮಕ್ಕಳಿಗೆ. ಒಂದು ಕಡೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಒಂದು ಕಡೆ ಗಮನ ಕೊಡೋಕ್ಕಾಗೋದಿಲ್ಲ. ಇದಕ್ಕೆ ಇಂಪಲ್ಸಿವಿಟಿ ಅಥವಾ ಹೈಪರ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಈ ಥರ ಮಕ್ಕಳಲ್ಲಿ ಏನಾದರೂ ಒಂದು ಆಕರ್ಷಣೆ ನೋಡ್ತಾ ಇರ್ತಾರೆ. ಅದು ಗೇಮಿಂಗ್ ಆಗಿರ್ಬೋದು ಅಂತ ಹೇಳಿದ್ರೆ, ಈ ಇಂಟರ್ನೆಟ್ ಗೇಮ್ಸ್ ಆಗಿರ್ಬೋದು, ಕುಡ್ತ ಆಗಿರ್ಬೋದು, ಡ್ರಗ್ಸ್ ಆಗಿರ್ಬೋದು. ಈ ಕೆಲವು ಮಕ್ಕಳಲ್ಲಿ ಈ ಒಂದು ಆಕರ್ಷಣೆ ಜಾಸ್ತಿ. ಇನ್ನು ಕೆಲವು ಮಕ್ಕಳು ಬಹಳ ಹೆದರ್ಕೊಳ್ಳೋದು, ಹಂಚ್ಕೊಳ್ಳೋದು, ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ, ಬಹಳ ಬೇಗ ಬೇಜಾರಾಗೋದು, ತುಂಬ ಈ ಶಾಲೆ ಕಾಲೇಜುಗಳಲ್ಲಿ ಅವ್ರನ್ನ ಕೀಟ್ಲೆ ಮಾಡಿದಾಗ ಬಹಳ ಬೇಜಾರು ಮಾಡ್ಕೊಳ್ಳೋದು. ಆ ಮಕ್ಕಳಲ್ಲಿ ಕೂಡ ಒಂಥರ ಧೈರ್ಯ ಕಂಡ್ಕೊಳ್ಳೋಕೆ ಕೂಡ ಈ ಥರ ಹೋಗ್ಬೋದು. ಸೊ ಇದೆಲ್ಲ ಮಾರ್ಗಗಳು ಅಂತ ಹೇಳ್ಬೋದು. ಒಂದು ಹೇಗೆ ಮದ್ಯ ಒಂದು ಮಾರ್ಗವೋ, ಈ ಥರ ಎಲ್ಲ ಒಂದು ಹ್ಯಾಬಿಟ್ಗಳ ಒಂದು ಹಾದಿ ಆಗಿರ್ಬೋದು ಇದು. ಸೊ ಬರೀ ಮದ್ಯಪಾನ ಮಾತ್ರ ಅಲ್ಲ, ಇಂಟರ್ನೆಟ್ ಅಡಿಕ್ಷನ್ ಅಂತ ಹೇಳ್ತೀವಿ, ಗ್ಯಾಮ್ಲಿಂಗ್ ಅಂತ ಹೇಳ್ತೀವಿ, ಇದೆಲ್ಲ ಕಡೆ ರೇಸಿಂಗು, ಹೆಚ್ಚಿಗೆ ತುಂಬ ಫಾಸ್ಟಾಗಿ ಸ್ಪೀಡಾಗಿ ಓಡಿಸೋದು, ರಿಸ್ಕ್ಗಳು ತೊಗೊಳ್ಳೋದು, ಆ ಥರ ಮಕ್ಕಳಲ್ಲಿ ಯಾವುದೇ ಈ ಥರದ ಸಮಸ್ಯೆಗಳು ಜಾಸ್ತಿ ಆಗ್ಬೋದು. ಸೊ ಮುಖ್ಯವಾಗಿ ಈ ಥರ ಟೆಂಪರಮೆಂಟ್ ಅಥವಾ ಈ ಥರ ಒಂದು ಇರೋ ಮಕ್ಕಳಲ್ಲಿ ಅವ್ರನ್ನ ಐಡೆಂಟಿಫೈ ಮಾಡಿ ಹೇಗೆ ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ನಾವು ಡೆವಲಪ್ ಮಾಡ್ಬೋದು, ಹೇಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡ್ಬೋದು, ಹೇಗೆ ಒಂದು ತಾಳ್ಮೆಯನ್ನು ಕಲ್ತ್ಕೊಳ್ಬೋದು ಅಂತ ನಾವು ಹೇಳ್ಕೊಟ್ರೆ ಈ ಥರ ಮಾರ್ಗಗಳಿಗೆ ಹೋಗದೇ ಇರಬಹುದು. ತುಂಬ ಬೇಗ ಮದ್ಯವನ್ನು ಶುರು ಮಾಡಿಕೊಂಡ್ರೆ ಅದರಿಂದ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ತೊಂದರೆಗಳು ಜಾಸ್ತಿ ಅಂತ ಎಲ್ಲ ದೇಶಗಳಲ್ಲೂ ಕಂಡುಬಂದಿದೆ. ಸೊ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಈ ಸೇವನೆಯನ್ನು ಕಂಪ್ಲೀಟಾಗಿ ಸಂಪೂರ್ಣವಾಗಿ ತಡೆಗಟ್ಟೋಕ್ಕಾಗದೇ ಇದ್ರೂ ಈ ಸೇವನೆ ಮಕ್ಕಳಲ್ಲಂತೂ, ಚಿಕ್ಕ ವಯಸ್ಕರಲ್ಲಂತೂ ಆಗದೇ ಇರೋ ಹಾಗೆ ನೋಡಿಕೊಂಡ್ರೆ ಆ ಜವಾಬ್ದಾರಿಗಳು ಆಮೇಲೆ ಅವ್ರಿಗೆ ಇನ್ನೂ ಹೆಚ್ಚಾಗಿ ಬರಬಹುದು. ಸೊ ಈ ಒಂದು ಹರಿಹರಿಯಾದ ವಯಸ್ಸಲ್ಲಿ ನಾವು ನೋಡಿಕೊಂಡ್ರೆ, ಮಕ್ಕಳನ್ನ ಜಾಗರೂಕತೆಯಿಂದ ನೋಡಿಕೊಂಡು ಈ ಒಂದು ಅರೇಂಜ್ಮೆಂಟ್ಸನ್ನು ಮಾಡಿಕೊಂಡ್ರೆ ಮದ್ಯಪಾನ ಮತ್ತು ಇತರ ಚಟಗಳಿಗೆ ಹೋಗದೇ ಇರೋ ಹಾಗೆ ನೋಡ್ಕೊಳ್ಬಹುದು ಅಂತ ಅನಿಸುತ್ತೆ. ಓಕೆ, ಇವಾಗ ಕುಡಿಯೋದ್ರಿಂದ ಬಾಡಿ ಮೇಲೆ 70 to 80% ಡಿಸೀಸಸ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಇನಿಷಿಯಲ್ ಸ್ಟೇಜಲ್ಲಿ ಯಾವ ರೀತಿ ಡಿಸೀಸಸ್ ಅಟ್ಯಾಕ್ ಆಗಬಹುದು? ಲಾಂಗ್ ಟೈಮಲ್ಲಿ ಆ ವ್ಯಕ್ತಿ ಕುಡಿತಾನೆ ಇದ್ದ ಅಂದರೆ ಆಗ ಯಾವ ರೀತಿ ದೇಹಕ್ಕೆ ತೊಂದರೆ ಆಗ್ಬೋದು? ಸೊ ಒಂದು ಅಕ್ಯೂಟ್ ಇಫೆಕ್ಟ್ಸ್ ಅಂತ ಹೇಳ್ತೀವಿ. ಈಗಾಗಲೇ ಸ್ವಾಮೀಜಿಗಳು ಹೇಳಿದ್ರು, ಅಂದರೆ ಜಠರದ ಮೇಲೆ ಏನೇನು ತೊಂದರೆಗಳಾಗುತ್ತೆ ಅಂತ ಹೇಳಿ. ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಹೆಚ್ಚಿಗೆ ಒಂದೇ ಸಾರಿ ಮದ್ಯಪಾನ ಸೇವನೆ ಮಾಡಿದಾಗ ಗ್ಯಾಸ್ಟ್ರೈಟಿಸ್ ಅಂತ, ಹೊಟ್ಟೆ ಉರಿ ಬರೋದು, ಹೊಟ್ಟೆ ತೊಳಸೋದಂಗೆ ಆಗೋದು, ವಾಂತಿ ಬರೋ ಹಾಗೆ ಆಗೋದು, ಅದು ಮೋಸ್ಟ್ ಕಾಮನ್ ಪ್ರಾಬ್ಲಮ್. ಇದು ಹೆಚ್ಚಾಗಾದಾಗ ಗ್ಯಾಸ್ಟ್ರಿಕ್ ಅಲ್ಸರ್ಸ್, ಡ್ಯೂಡ್ನಲ್ ಅಲ್ಸರ್ಸ್ ಅಂತ ಕೂಡ ಅದು ಮಾರ್ಬೋದು. ಅದೇ ರೀತಿಯಲ್ಲಿ ಜಠರದ ಮೇಲೆ ಅಂತ ಹೇಳಿದ್ರೆ ಹೆಪಟೈಟಿಸ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಲಿವರ್ ದೊಡ್ಡದಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆಲ್ಕೋಹಾಲಿಕ್ ಹೆಪಟೈಟಿಸ್ ಅಂತ ಹೇಳಿ, ಲಿವರ್ ದೊಡ್ಡದಾಗಿ ಮೊದಲು ಇದು ಕಾಮಾಲೆ ಥರ, ಹಳದಿ ಕಾಮಾಲೆ ಥರ ಕಾಣಿಸ್ಕೊಳ್ಳೋದು. ಅದು ತೀವ್ರವಾಗಿ ಜಾಸ್ತಿ ಲಿವರ್ ಮೇಲೆ ಎಫೆಕ್ಟ್ ಆದಾಗ ಆವಾಗ ಸಿರೋಸಿಸ್ ಆಗಿ ಲಿವರ್ ಆ್ಯಕ್ಚುಲಿ ಚಿಕ್ಕದಾದಾಗ ಲಿವರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಶರೀರದಲ್ಲಿ ಸೇರ್ಕೊಳ್ಳೋ ಟಾಕ್ಸಿಕ್ ಕೆಮಿಕಲ್ಸ್ ಎಲ್ಲ ಹೊರಗಡೆ ಹಾಕೋದು ಲಿವರ್ದು ಜವಾಬ್ದಾರಿ. ಆ ಲಿವರ್ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ, ಟಾಕ್ಸಿನ್ಸ್ ಎಲ್ಲ ಅಕ್ಯುಮುಲೇಟ್ ಆದಾಗ ಅದು ಮಿಕ್ಕ ಅಂಗಗಳ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್, ಹೆಪ್ಯಾಟಿಕ್ ಪ್ರಾಬ್ಲಮ್ಸ್, ಲಿವರ್ ಪ್ರಾಬ್ಲಮ್ಸ್, ಮತ್ತು ಹೃದಯದ ಮೇಲೆ ನಾನು ಆಗಲೇ ಹೇಳಿದೆ, ಬ್ಲಡ್ ಪ್ರೆಷರಲ್ಲಿ ಏರುಪೇರು ಆಗೋದು, ಬ್ರೈನಲ್ಲಿ ಹೆಮರೇಜ್ ಆಗೋದು. ಹೆಚ್ಚಿಗೆ ಮದ್ಯಪಾನ ಸೇವಿಸೋರಲ್ಲಿ ಬ್ರೈನ್ ಹೆಮರೇಜ್ ಇನ್ನೂ ಹೆಚ್ಚಾಗಿ ಕಾಣಿಸ್ಕೊಳ್ಬಹುದು. ನರಗಳಲ್ಲಿ ಚಿಕ್ಕ ಚಿಕ್ಕ ನರಗಳಿಂದ ದೊಡ್ಡ ನರಗಳಿಗೆ ಎಫೆಕ್ಟ್ ಆಗ್ಬೋದು. ಸೊ ಈ ನ್ಯೂರೋಪತಿ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಕೈಯಲ್ಲಿ, ಕಾಲಲ್ಲಿ ಜುಮ್ 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 ಅಂತ ಅನ್ನೋದು, ಅದು ಬಹಳ ಕಾಮನ್ ಸಿಂಪ್ಟಮ್ಸ್. ಯಾಕೆ ಅಂತ ಹೇಳಿದ್ರೆ, ಮದ್ಯ ಹೆಚ್ಚಿಗೆ ಸೇವನೆ ಮಾಡಿ ಜೊತೆಯಲ್ಲಿ ಸರಿಯಾಗಿ ಆರೋಗ್ಯಕರವಾದ ಊಟ ಮಾಡದೇ ಇದ್ದಾಗ ಈ ಥರ ನ್ಯೂರೋಪತಿ ಅಂತ ಕಂಡುಕೊಳ್ಳುತ್ತೆ. ಅದೇ ರೀತಿಯಲ್ಲಿ ತಲೆಯಿಂದ ಕಾಲಿನವರೆಗೆ ಸಾಕಷ್ಟು ಕಾಯಿಲೆಗಳು ಉತ್ಪಾದನೆ ಆಗುತ್ತೆ ಕುಡಿಯೋದ್ರಿಂದ. ಓಕೆ, ಇವಾಗ ಆಯುಷ್ಯ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಜಾಸ್ತಿ ಕುಡಿಯೋದ್ರಿಂದ. ಅಂದರೆ ಯಾವ ಪರ್ಸೆಂಟೇಜಲ್ಲಿ ಒಬ್ಬ ವ್ಯಕ್ತಿಯ ಆಯುಷ್ಯವನ್ನು ಅದು ಕ್ಷೀಣಿಸಬಹುದು? ನೋಡಿ, ಒಂದು ಮುಖ್ಯವಾದದ್ದು ಆಕ್ಸಿಡೆಂಟ್ಸ್. ಹೆಚ್ಚಿಗೆ ಮದ್ಯ ಸೇವನೆ ಮಾಡಿ ಆ್ಯಕ್ಚುಲಿ ನಮ್ಮ ನಿಮ್ಹಾನ್ಸಲ್ಲಿ ಸಂಶೋಧನೆ ಪ್ರಕಾರ ಹೆಡ್ ಇಂಜುರೀಸ್ ನೋಡಿದಾಗ 4 ಹೆಡ್ ಇಂಜುರಿಯಲ್ಲಿ 1 ಹೆಡ್ ಇಂಜುರಿ ಮದ್ಯಕ್ಕೆ ಸಂಬಂಧಪಟ್ಟಿದ್ದು. ಯೋಚನೆ ಮಾಡ್ಕೊಳ್ಳಿ. ಈಗಾಗಲೇ ಮುಂಚೆ ನಾವು ಚರ್ಚೆ ಮಾಡಿದ್ವಿ, ಏನಾಗುತ್ತೆ ಅಂತ ಹೇಳಿದ್ರೆ, ಕುಡ್ದಾಗ ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ಅಂತ, ಧೈರ್ಯವಾಗಿ ಓಡಿಸ್ತೀನಿ ಅಂತ ನನ್ನ ಕುಡ್ದವನ ಒಂದು ಊಹೆ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಸಾಮಾನ್ಯವಾಗಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಮನಸ್ಸೇನು ಹೇಳುತ್ತೆ, ಬ್ರೇಕ್ ಪ್ರೆಸ್ ಮಾಡು ಅಂತ.
ಬಟ್ ಕಾಲು ಏನಾಗುತ್ತೆ ಆಕ್ಸೆಲರೇಟ್ ಮೇಲೆ ಕಾಲು ಹೋಗುತ್ತೆ. ಈ ಥರ ಒಂದು ಮಿಸ್ ಮ್ಯಾಚ್ ಆಗೋಗುತ್ತೆ ಅಂಗಗಳಲ್ಲಿ. ಅದಕ್ಕೋಸ್ಕರ ಈ ಮದ್ಯದಿಂದ ಸ್ವಲ್ಪ ಡಿಸ್ಇನ್ಹಿಬಿಷನ್ ಅಥವಾ ಮೆದುಳಿನ ಮೇಲೆ ಕಂಟ್ರೋಲ್ ಕಡಿಮೆ ಆಗೋದ್ರಿಂದ ನಮ್ಮ ಮೆದುಳಿನ ಪೊಲೀಸ್ ಮ್ಯಾನ್ ಏನಿರ್ತಾನೆ ಅವನ ಜಾಗರೂಕತೆ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಮಿಸ್ಟೇಕ್ಸ್ ಆಗುತ್ತೆ. ಸೊ ಆಕ್ಸಿಡೆಂಟ್ಸಿಂದ ಹಿಡಿದು ಬರೀ ರೋಡ್ ಆಕ್ಸಿಡೆಂಟ್ಸ್ ಅಲ್ಲ, ಕೆಲಸದಲ್ಲಿ ಕೂಡ, ಯಾಕೆಂದರೆ ಸಾಕಷ್ಟು ಮದ್ಯಪಾನ ಸೇವನೆ ಮಾಡೋರು ಕೆಲಸ ಕೂಡ ಮಾಡ್ತಾ ಇರ್ತಾರೆ. ಅವರಲ್ಲಿ ಕೂಡ ಕೆಲಸದ ಮೇಲೆ ಸಾಕಷ್ಟು ನಿಗಾ ಕಡಿಮೆ ಆಗೋದ್ರಿಂದ ಆಕ್ಸಿಡೆಂಟ್ಸ್ ಆಗ್ಬೋದು. ಸೊ ಅದು ಎರಡು ಮುಖ್ಯವಾದದ್ದು. ಅದೇ ರೀತಿಯಲ್ಲಿ ಆರೋಗ್ಯಕ್ಕೆ ತೊಂದರೆ ಆದಾಗ ಈ ಥರ ಬ್ರೈನಲ್ಲಿ ಸಬ್ಡ್ಯೂರಲ್ ಹೆಮಟೋಮಾ ಬಿದ್ದು ಬ್ರೈನಿಗೆ ಏಟಾದಾಗ ಸಬ್ಡ್ಯೂರಲ್ ಹೆಮಟೋಮಾಯಿಂದ ಆ ವ್ಯಕ್ತಿಯ ಆಯುಷ್ ಕಡಿಮೆ ಆಗ್ಬೋದು. ಹಲವಾರು ಕ್ಯಾನ್ಸರ್ಸ್ ಮದ್ಯಪಾನ ಮತ್ತು ಧೂಮಪಾನ ಮಾಡೋದ್ರಿಂದ ಹಲವಾರು ಕ್ಯಾನ್ಸರ್ಸ್ ಕೂಡ ಕಂಡುಬರಬಹುದು. ಅದರಿಂದ ಕೂಡ ಆಯುಷ್ಯ ಕಡಿಮೆ ಆಗ್ಬೋದು. ಓಕೆ ಸ್ವಾಮೀಜಿ, ಇವಾಗ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಮೊದಲು ಕುಡಿಯೋನ್ನ ಕಂಡ್ರೆ ಎಲ್ಲರೂ ಬೈಯೋರು, ಇವ್ನು ಕುಡಿತಾನೆ, ಇವನ ಹತ್ರ ಯಾರು ಸೇರಬಾರ್ದು ಅಂತ. ಇವಾಗ ಹೆಂಗಾಗಿದೆ ಅಂದರೆ ಅದೇ ಒಂದು ಫ್ಯಾಷನ್ ಆಗಿಬಿಡಿದೆ. ಅವ್ನು ಕುಡಿಲಿಲ್ವಾ, ಅವ್ನ ಸೋಷಿಯಲ್ ಸ್ಟೇಟಸ್ ಕಮ್ಮಿ, ಅದಕ್ಕೆ ಅವ್ನು ಕುಡಿಲಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಇದೆ. ಇನ್ನೊಂದು ಇದರ ವಿರುದ್ಧ ಹೋರಾಟವನ್ನು ನಾವು ಸಾಮೂಹಿಕವಾಗಿ ತೆಗೆದುಕೊಳ್ಬೇಕು. ಮೊಟ್ಟ ಮೊದಲು ಒಂದನ್ನು ಹೇಳ್ಬೋದು, ಯಾರ ಮನಸ್ಸು ಡಿಪ್ರೆಷನ್ ಸ್ಥಿತಿಗೆ ಹೋಗ್ತದೆ ಅವನು ಬಹಳ ಸುಲಭವಾಗಿ ಕುಡಿತದ ಚಟಕ್ಕೆ ಹೋಗ್ತಾನೆ. ಯಾತಕ್ಕೆ ಯುವಕರು ಮತ್ತು ಮಕ್ಕಳ ಮನಸ್ಸು ಡಿಪ್ರೆಸ್ ಆಗುತ್ತೆ? ಮನೆಯಲ್ಲಿ ಒಂದು ಹೋಮ್ಲಿ ಅಟ್ಮಾಸ್ಫಿಯರ್ ಸರಿಯಾಗಿ ಇಲ್ಲದೆ ಇರುವಂಥ ಲೆಕ್ಕದಲ್ಲಿ, ಮನೆಯಲ್ಲಿ ಒಂದು ಪರಸ್ಪರ ಪ್ರೀತಿ, ಅಭಿಮಾನ, ವಾತ್ಸಲ್ಯ, ಇದರ ಒಂದು ಅಫೆಕ್ಷನ್ ಇದ್ದರೆ ಅದು ಈ ಕುಡಿತದಿಂದ ದೂರ ಇಡುವಂಥ ಒಂದು ಪ್ರಾಕೃತಿಕ ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಒಬ್ಬ ವಿದ್ಯಾರ್ಥಿ ಅವನು ಮನೆಯಲ್ಲಿ ಎಲ್ಲರ ಪ್ರೀತಿ, ಅಭಿಮಾನ, ಎಲ್ಲ ತನ್ನ ಮನಸ್ಸಿನ ಒತ್ತಡವನ್ನು ತಂದೆ, ತಾಯಿ, ಅಕ್ಕ, ತಂಗಿ, ಅಣ್ಣ, ತಮ್ಮದಿರ ಜೊತೆಲಿ ಹಂಚಿಕೊಳ್ಳುವಂಥ ವಾತಾವರಣ ಇದ್ದರೆ ಅವನು ಅಷ್ಟು ಸುಲಭವಾಗಿ ಡಿಪ್ರೆಷನ್ಗೆ ಹೋಗಲ್ಲ. ಯಾವಾಗಂಥ ವಾತಾವರಣ ಇರೋದಿಲ್ಲ ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ಅವನು ಈ ಒಂದು ಒಂಟಿತನದ ವ್ಯವಸ್ಥೆಯಲ್ಲಿ ಇದರಿಂದ ಹೊರಗೆ ಬರಬೇಕು ಅಂತ ಹೇಳಿ ಯಾರೋ ಸ್ನೇಹಿತರು ದಾರಿ ತಪ್ಪಿಸಿದಾಗ ಅವನು ಕುಡಿತಕ್ಕೆ ಹೋಗುವಂಥ ಅವಕಾಶಗಳು ಜಾಸ್ತಿ ಇರ್ತವೆ. ಇವತ್ತು ಡಿ ಅಡಿಕ್ಷನ್ ಸೆಂಟರ್ನಲ್ಲೂ ಅಷ್ಟೇನೆ ಹೆಚ್ಚು ಕಡಿಮೆ ಅವನ ಹೆಂಡತಿ ಅಥವಾ ಅವರ ಅಕ್ಕ ತಂಗಿದಿರು, ಅವರ ಅಜ್ಜಿ, ಅವರ ಅಮ್ಮ, ಅವರ ತಂದೆ, ಅವರೆಲ್ಲ ಪ್ರೀತಿ ವಿಶ್ವಾಸದಿಂದ ನಾನು ನಿನ್ನ ಜೊತೆಗೆ ಇದ್ದೇವೆ, ಇದನ್ನು ಬಿಡು ಅಂತ ಹೇಳಿ ಮಾನಸಿಕವಾದ ಧೈರ್ಯ ತುಂಬೋದ್ರಿಂದ ಅವನ್ನ ಅಡಿಕ್ಷನ್ನಿಂದ ಹೊರಗೆ ತರುವಂಥ ಅವಕಾಶಗಳು ಜಾಸ್ತಿ ಇದೆ. ಡಾಕ್ಟರ್ನ ಕೇಳಿಬೇಕಾದ್ರೆ ಎಲ್ಲಿ ಒಂಟಿಯಾಗಿರ್ತಾನೆ ಅವನಿಗೆ ಆ ರೀತಿ ತನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳುವಂಥ ಸನ್ನಿವೇಶ ಇರೋದಿಲ್ಲ. ಅಲ್ಲ, ಕೆಲವೊಂದು ಕಡೆ ಹೇಗಾಗುತ್ತೆ ಅಂದರೆ ಮನೆಯಲ್ಲಿ ತುಂಬ ಚೆನ್ನಾಗಿ ಎಲ್ಲ ರೀತಿ ನೋಡಿಕೊಂಡು ಎಲ್ಲ ರೀತಿ ಕ್ಲೋಸ್ ಆಗಿದ್ರು ಅಂದರೆ ಒಂದು ರೀತಿ ಫ್ರೆಂಡ್ ವಾತಾವರಣನೇ ಇರುತ್ತೆ. ಆದರೆ ಎಲ್ಲವನ್ನೂ ಮುಚ್ಚಿಟ್ಟು ತಂದೆ ತಾಯಿ ಏನೂ ಮುಚ್ಚಿಡದೇ ಇರೋ ಒಬ್ಬ ಹುಡುಗ ಹೋಗ್ಬಿಟ್ಟು ಕುಡಿತಾ ಅಭ್ಯಾಸ ಮಾಡ್ಕೋತಾನೆ, ಅದನ್ನು ಮುಚ್ಚಿಡ್ತಾನೆ ಅಂದರೆ ಅದು ತನ್ನ ಸ್ನೇಹಿತರು ಮತ್ತು ಈ ಒಂದು ಕಾಲೇಜ್ನಲ್ಲಿ ಬಂದಿರುವಂಥ ಒಂದು ಈ ಫಾಲ್ಸ್ ಸ್ಟೂಡೆಂಟ್ ಒಂದು ಅಟ್ಮಾಸ್ಫಿಯರ್ನ ಪರಿಣಾಮ ಅದು. ಇವತ್ತು ಪಬ್ ಸಂಸ್ಕೃತಿ, ಇವತ್ತು ಮೊದಲು ಸ್ಕೂಲ್ ಹುಡುಗರು ಹೋಗಿ ಸಲೀಸಾಗಿ ಹೋಟೆಲ್ನಲ್ಲಿ ಕೂತ್ಕೊಂಡು ಕಾಫಿ ಕುಡ್ಕೊಂಡು ವಿದ್ಯಾರ್ಥಿ ಭವನದಲ್ಲಿ ದೋಸೆ ತಿಂದ್ಕೊಂಡು ಬರುವಂಥ ಕಾಲ ಬದಲಾವಣೆ ಆಗಿದೆ. ಈಗ ಪಬ್ಗಳಿಗೆ ಹೋಗಬೇಕು ಅವರು. ಈ ಪಬ್ ಇದೆಯಲ್ಲ, ಇದು ಒಂದು ರೀತಿ ಇದು ಪ್ರೀ ನರ್ಸರಿ ಸ್ಕೂಲ್ ಇದ್ದಾಗಿದ್ದು. ನಾನು ಒಂದು ಹೇಳಿದೆ ಪ್ರೀ ನರ್ಸರಿ, ಇದಿನ್ನು ಅದಕ್ಕೆ ಅದರ ಅಡ್ವಾನ್ಸ್ ಇದು. ಇಲ್ಲೇನು ಮಾಡ್ತಾರೆ, ಅಲ್ಲಿ ಬಹಳ ಸುಲಭವಾಗಿ ಬಹಳ ಚೆನ್ನಾಗಿ ಕಾಣುವಂಥ ರೀತಿಯಲ್ಲಿ ನೊರೆಯಾಗಿರುವಂಥ ಬೀರು ಬಾಟ್ಲುಗಳನ್ನು ತಂದಿಟ್ಕೊಂಡು ಅದನ್ನು ಕೂತು ಕುಡಿದಾಗ ಓಹೋ ನೋಡಿ ಎಷ್ಟು ನಾಗರಿಕರು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ನಾನು ಅಲ್ಲೋಗಿ ಕೂತ್ಕೊಳ್ಬೇಕು. ಇದು ಇನ್ನೊಂದು ರೀತಿಯಾಗಿರುವಂಥ ಹೊರಗಡೆಯಿಂದ ಅಟ್ರಾಕ್ಷನ್. ಇದು ಹೇಗೆ ಅಂತ ಹೇಳಿದ್ರೆ, ಈ ಮಾಂಸಾಹಾರಿ ಸಸ್ಯಗಳಿಗೆ ಅದು ಹೂವು ಅರಳುತ್ತೆ, ಬಹಳ ಸುಗಂಧ ಮತ್ತು ಬಹಳ ಅಟ್ರಾಕ್ಷನ್ ಆಗಿರುವಂಥ ಹೂವಿರುತ್ತೆ. ಈ ನೊಣ ಆ ಕಡೆ ಈ ಕಡೆ ನೋಡಿ ಅದ್ರ ಮೇಲೆ ಕೂತ್ಕೊಳ್ತು ಅಂತ ಹೇಳಿದ್ರೆ ಆ ಕಾಲು ಆ ಅಂಟಿಕೊಂಡು ಹಾಗೇನೆ ಅದನ್ನು ಮುಚ್ಚಿಕೊಂಡು ತಿಂದುಬಿಡುತ್ತೆ. ಹಾಗೆ ಈ ಪಬ್ಗಳು ಮತ್ತು ಈ ಬಾರ್ಗಳು, ಈ ವ್ಯವಸ್ಥೆಗಳಿದೆಯಲ್ಲ, ಇದು ಮನುಷ್ಯನನ್ನು ಅವನ ವ್ಯಕ್ತಿತ್ವದ ಸಮೇತ ತಿಂದು ತೆಗೆಸಿಕೊಳ್ಳುವಂಥ ಈ ಮಾಂಸಾಹಾರಿ ವ್ಯವಸ್ಥೆಗಳಿವು. ಬಹಳ ಚೆನ್ನಾಗಿ ದೂರದ ನಿಂತವರು ಭಾಳ ಚೆಂದ ಕಾಣುತ್ತೆ, ಆದರೆ ಹತ್ತಿರ ಬಂದಾಗ ಆ ಮನುಷ್ಯ ಅದರಲ್ಲಿ ಹೇಗೆ ಜಾರಿ ಬೀಳ್ತಾನೆ ಅಂದರೆ ಮೇಲಕ್ಕೆ ಹತ್ತು ಬರಲಿಕ್ಕೆ ಸಾಧ್ಯವಾಗದೇ ಇರುವಂಥ ವ್ಯವಸ್ಥೆ ಇದೆ. ಇದು ಸಮಾಜದ ಒಂದು ಪಿಡುಗು. ಇದನ್ನು ಸಾಮಾಜಿಕ ಜವಾಬ್ದಾರಿಯಿಂದ ಸರ್ಕಾರ ಮತ್ತು ಸಮಾಜ ಎರಡು ಸೇರಿ ಇದ್ರ ಬಗ್ಗೆ ವ್ಯವಸ್ಥೆ ಮಾಡಬೇಕು. ಗಾಂಧೀಜಿಯವರು ಮದ್ಯಪಾನದ ಬಗ್ಗೆ ಬಹಳ ಸ್ಪಷ್ಟವಾಗಿರುವಂಥ ಹೋರಾಟ ಮಾಡಿದ್ರು. ಸ್ವಾತಂತ್ರ್ಯ ಹೋರಾಟದ ಸನ್ನಿವೇಶ ನಾವು ತೆಗೆದುಕೊಂಡ್ರೆ ಅಮ್ಮ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಗಾಂಧಿ ಭಕ್ತರು ಏನು ಮಾಡಿದ್ರು, ಊರುಗಳಲ್ಲಿ ಈಚಲು ಮರಗಳನ್ನು ಕಡಿದ್ರು. ಯಾಕೆ? ಈಚಲು ಮರದಿಂದ ಹೆಂಡ ತಯಾರು ಮಾಡ್ತಾರೆ. ಪ್ರಾಕೃತಿಕವಾಗಿ ಈಚಲದ ರಸ ತೆಗೆದು ಅದನ್ನು ಇಟ್ಟರೆ ಅದು ಉಳಿ ಬಂದು ಹೆಂಡ ಆಗ್ತಿತ್ತು. ನಮ್ಮ ಈ ಕೆಮಿಕಲ್ ಮದ್ಯಗಳ ವ್ಯವಸ್ಥೆ ಅವತ್ತು ಇನ್ನೂ ಅದು ಬಹಳ ಇದು ಹೈ ಮಟ್ಟದ ಸ್ಟೇಟಸ್ಗಳಲ್ಲಿ ಇದ್ದಂಥ ವ್ಯವಸ್ಥೆ ಅದು. ನೋಡಿ, ನಮ್ಮ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ನೋಡಿ, ಈಚಲು ಮರ ಕಡಿದ್ರು,
ಹೆಂಡದಂಗಡಿಗಳ ಮುಂದೆ ಪಿಕೆಟಿಂಗ್ ಮಾಡಿದ್ರು. ಅಂದ್ರೇನು, ಈ ಚಟದಿಂದ ಮನುಷ್ಯನನ್ನು ದೂರ ತಂದು ಅವನನ್ನು ಸ್ವಾವಲಂಬಿ ಮತ್ತು ಆತ್ಮಸ್ಥೈರ್ಯವುಳ್ಳವನನ್ನಾಗಿ ಮಾಡಬೇಕು. ಸ್ವಾತಂತ್ರ್ಯ ಬಂದುಬಿಡ್ತು. ನಾವು ಆ ಭಾಗವನ್ನು ಸಂಪೂರ್ಣವಾಗಿ ನಾವು ಮರ್ತ್ವಿ. ಗಾಂಧೀಜಿಯವರ ಉಪದೇಶ ಇರ್ಬೋದು, ಇವರೆಲ್ಲ ಯಾರ್ಯಾರು ಈಚಲು ಮರ ಕಡಿದು ಅದನ್ನು ವ್ಯವಸ್ಥೆ ಮಾಡಿದ್ರು. ಒಂದು ಮಾತು ಹೇಳ್ತೇನೆ, ಈ ದಿವಸ ನಾವು ನೆನೆಸ್ಕೊಳ್ಬೇಕು. ಈ ಮದ್ಯಪಾನ ನಿರೋಧ ಮಂಡಳಿಯನ್ನು ನಮ್ಮ ಸರ್ಕಾರ ಮದ್ಯಪಾನ ಸಂಯಮ ಮಂಡಳಿ ಅಂತ ಹೇಳಿ ಬದಲಾವಣೆ ಮಾಡಿ, ಕುಡಿಯೋದನ್ನು ಪೂರ್ತಿ ತಪ್ಪಿಸ್ಲಿಕ್ಕಾಗಲ್ಲ, ಸ್ವಲ್ಪ ಕಂಟ್ರೋಲ್ನಲ್ಲಿ ಕುಡೀರಿ ಅಂತ ಅನ್ನೋಂಥ ರೀತಿಯಿಂದ ರಾಜಿ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿದಾಗ ತಮ್ಮ ಅಧಿಕಾರ ಮತ್ತು ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟು ಅದನ್ನು ವಿರೋಧಿಸಿದಂಥ ಒಬ್ಬ ಮಹಾ ಮಹಿಳೆ ನಾವು ನೆನೆಸ್ಕೊಳ್ಬೇಕಾದವರು ಅಂತ ಹೇಳಿದ್ರೆ ಯಶೋಧರಮ್ಮ ದಾಸಪ್ಪ ಅವರು. ಅವರು ತಮ್ಮ ಸಕ್ರಿಯ ರಾಜಕಾರಣದಿಂದ ನಿವೃತ್ತರಾದರು, ಅವರು ರಾಜಿ ಮಾಡ್ಕೊಳ್ಳಿಲ್ಲ. ಓಕೆ ಪ್ರತಿಮಾ ಅವರೇ, ಇನ್ನೊಂದು ಇತ್ತೀಚಿನ ದಿನದಲ್ಲಿ ಏನು ಕೇಳಿ ಬರ್ತಾ ಇದೆ ಅಂದರೆ ಡಾಕ್ಟರ್ಸೇ ಸಜೆಸ್ಟ್ ಮಾಡ್ತಿದ್ದಾರೆ ಸ್ವಲ್ಪ ಕುಡೀರಿ, ಅಂದರೆ ದಿನಕ್ಕೆ ಒಂದಿಷ್ಟು ತಗೊಳ್ಳಿ, ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ನಿಮ್ಮ ಮುಖದಲ್ಲಿ ಶೈನಿಂಗ್ ಬರುತ್ತೆ, ಇಲ್ಲ ಬಿಯರ್ ಕುಡಿಯೋದ್ರಿಂದ ಬಾಡಿ ಬಿಲ್ಡ್ ಆಗುತ್ತೆ, ನೀವು ಸಣ್ಣ ಇದ್ದೀರಾ ಸ್ವಲ್ಪ ಬಿಯರ್ ಕುಡೀರಿ, ಒಂದು ವಾರಕ್ಕೂ ಕುಡೀರಿ, ಇನ್ನು ಸ್ವಲ್ಪ ಬಾಡಿ ಬರುತ್ತೆ ಅಂತೆಲ್ಲ ಹೇಳೋ ಪ್ರಕ್ರಿಯೆಗಳು ನಡೀತಾ ಇದೆ ಅಂತ ಕೇಳ್ಪಡ್ತಾ ಇದೆ. ಇದ್ರ ಬಗ್ಗೆ ಏನಂತ? ಇದು ಇತ್ತೀಚೆಗೆ ನಡೀತಾ ಇಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತ ಹೇಳಿದ್ರೆ ಹೌದು, 20-30 ವರ್ಷದ ಹಿಂದೆ ಡಾಕ್ಟರ್ಗಳು ಈ ಥರ ಹೇಳ್ತಾ ಇದ್ದಿದ್ದು ಸಹಜ, ಅಯ್ಯೋ ಸ್ವಲ್ಪ ಕುಡಿದ್ರೆ ಏನಾಗೋದಿಲ್ಲ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಯಾವುದೋ ಒಂದು ಸಂಶೋಧನೆ ಪ್ರಕಾರ ಪಾಶ್ಚಾತ್ಯ ದೇಶಗಳಲ್ಲಿ 30 ml ತಗೊಂಡ್ರೆ ಹೃದಯಕ್ಕೆ ಪ್ರೊಟೆಕ್ಟಿವ್ ಇಫೆಕ್ಟ್ ಅಂತ ಹೇಳ್ತಾ ಇದ್ದು. 60s 70s ಅಲ್ಲಿ ಈ ಥರ ಒಂದು ಶುರು ಆಗಿತ್ತು. ಇದೇನು ಹೇಳ್ತು ಅಂತ ಹೇಳಿದ್ರೆ, ಈ ರೆಡ್ ವೈನ್ ಅಂತ ಅದರಲ್ಲಿ ಆಂಟಾಕ್ಸಿಡೆಂಟ್ ಅಂತ ಇರುತ್ತೆ, ಆಂಟಿ ಆಕ್ಸಿಡೆಂಟ್ ಅಂತ ಹೇಳಿ, ಅದರಿಂದ ಕಾರ್ಡಿಯೋ ಪ್ರೊಟೆಕ್ಟಿವ್ ಇಫೆಕ್ಟ್ ಇರ್ಬೋದು ಅಂತ ರೆಡ್ ವೈನ್ ಬಗ್ಗೆ ಒಂದು ಸಂಶೋಧನೆ ನಡೀತು. ಅದೇನಾಯಿತು ಅಂತ ಹೇಳಿದ್ರೆ, ಎಲ್ಲ ಮದ್ಯಗಳು ಕುಡಿಯೋದ್ರಿಂದಲೂ ಈ ಒಂದು ಇಫೆಕ್ಟ್ ಇರುತ್ತೆ ಅಂತ ಒಂದು, ಬರೀ ಹೃದಯ ಬಿಟ್ಟು ಬೇರೆ ಯಾವ ಅಂಗಗಳ ಮೇಲೆ ಇಫೆಕ್ಟ್ ಆಗುತ್ತೆ ಅಂತ ಯಾರು ನೋಡಲಿಲ್ಲ. ಸೊ ಏನಾಯಿತು ಪಾಶ್ಚಾತ್ಯ ದೇಶಗಳಲ್ಲಿ ಅಂತ ಹೇಳಿದ್ರೆ, 10-15 ವರ್ಷದ ಹಿಂದೆ ಈಗ ಅಮೇರಿಕನ್ ಕಾರ್ಡಿಯಾಲಜಿ ಅಸೋಸಿಯೇಷನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ದಯವಿಟ್ಟು ಯಾವ ವೈದ್ಯರು ನಿಮ್ಮ ಪೇಷಂಟ್ಗಳಲ್ಲಿ ಈ ಥರ ಒಂದು ಅಡ್ವೈಸ್ ಕೊಡಬೇಡಿ. ಯಾಕೆ ಅಂತ ಹೇಳಿದ್ರೆ ಇದು ಎಲ್ರಿಗೂ ಸಹಜವಲ್ಲ. ಇನ್ನೊಂದೇನಂತ ಹೇಳಿದ್ರೆ, ನಮ್ಮ ದೇಶಗಳಲ್ಲಿ ಎಲ್ಲಿ ಬಡತನ ಹೆಚ್ಚಾಗಿದೆಯೋ, ಎಲ್ಲಿ ನಮ್ಮ ಆರೋಗ್ಯ ಅಷ್ಟು ಚೆನ್ನಾಗಿಲ್ವೋ, ಆ್ಯಕ್ಚುಲಿ ನೀವು ಹೇಳ್ದ ಹಾಗೆ ಇನ್ನೂ ಬೇಗ ಜನ ಮದ್ಯಪಾನ ಮಾಡೋರು, ಧೂಮಪಾನ ಮಾಡೋರು ಇನ್ನೂ ಬೇಗ ಸಾಯ್ತಾ ಇದ್ದಾರೆ. 10-15 ವರ್ಷಗಳ ಬೇಗನೆ ಸಾಯ್ತಾ ಇದ್ದಾರೆ. ಸೊ ದಯವಿಟ್ಟು ಈಗ ಯಾರು ನನ್ನ ಒಂದು ಅಭಿಪ್ರಾಯದಲ್ಲಿ ಈಗ ಯಾರು ವೈದ್ಯರು ಆ ಥರ ಹೇಳೋದಿಲ್ಲ, ಹೇಳ್ತಾ ಇದ್ರು, ದಯವಿಟ್ಟು ಹೇಳಬಾರ್ದು. ಅಲ್ಲ, ಇನ್ನೊಂದೇನಂದರೆ ಇತ್ತೀಚಿನ ದಿನದಲ್ಲಿ ಒಂದು ರೀತಿ ಒಂದು ತಪ್ಪು ತಿಳುವಳಿಕೆನೋ ಅದು ನನಗೆ ಗೊತ್ತಿಲ್ಲ, ಬಟ್ ಏನಂದರೆ ಕಾಲೇಜ್ ಹುಡುಗರು ಓಡಾಡ್ತಾ ಇರ್ತಾರೆ, ಅವರು ಒಬ್ರು ಕುಡಿಯಲ್ಲ, ನಾನು ಕುಡಿಯಲ್ಲ ಬಿಯರ್ ಅಂದರೆ, ಏನು ಮಗ ನೀನು ಹೆಣ್ಮಕ್ಳೇ ಕುಡಿತಾರೆ ನಿನ್ನ ಕುಡಿಯಲ್ವಾ, ಬಿಯರ್ ಕುಡಿಯೋದ್ರಿಂದ ಏನೂ ಆಗಲ್ಲ, ಹಾಟ್ ಡ್ರಿಂಕ್ಸ್ ಕುಡಿಯೋದ್ರಿಂದ ಮಾತ್ರ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ನಿಜಾನ ಅದು? ಇದಕ್ಕೆ ಬಿಯರ್ ಪ್ರೆಷರ್ ಅಂತ ಹೇಳ್ಬೋದು. ಹೇಗೆ ಬಿಯರ್ ಪ್ರೆಷರ್ ನಡೆಯುತ್ತೋ ಅದೇ ಬಿಯರ್ ಪ್ರೆಷರ್ ಅಂತ. ಇನ್ನೊಂದೇನು ಗೊತ್ತಿಲ್ಲ ಜನಕ್ಕೆ ಅಂತ ಹೇಳಿದ್ರೆ, ಒಂದು ಮಗ್ ಬಿಯರಲ್ಲಿ ಕೂಡ 1 ಯೂನಿಟ್ ಆಲ್ಕೋಹಾಲ್ ಅಂಶ ಇರುತ್ತೆ. ಹಾಗೆ 30 ml ವೈನಲ್ಲಿ ಅಥವಾ 60 ml ಸ್ಪಿರಿಟಲ್ಲಿ, 60 ml ವೈನಲ್ಲಿ ಅಥವಾ 30 ml ಸ್ಪಿರಿಟಲ್ಲಿ ಎಷ್ಟು ಆಲ್ಕೋಹಾಲ್ ಅಂಶ ಇರ್ತದೋ ಅದೇ ಒಂದು ಮಗ್ ಬಿಯರಲ್ಲಿ ಕೂಡ ಇರುತ್ತೆ. ಸೊ ಇನ್ಫ್ಯಾಕ್ಟ್ ಬಿಯರ್ ಕುಡಿದ್ರೆ ಹೊಟ್ಟೆ ದಪ್ಪ ಆಗುತ್ತೆ, ಅಷ್ಟು ಮಾತ್ರ ಆಗುತ್ತೆ. ನೋಡೋಕೆ ಆ್ಯಕ್ಚುಲಿ ಇನ್ನೂ ಅಸಹ್ಯ ಕಾಣ್ತಾರೆ, ಚೆನ್ನಾಗಂತೂ ಕಾಣೋದಿಲ್ಲ. ಇವಾಗ ಇದು ಪ್ರಾಬ್ಲಮ್ಸ್ ಇರೋದು ಹೇಗೆ ಅಂದರೆ, 2 ಥರ ಇದು ಇದ್ದಾರೆ. ಒಂದು ಪ್ರಾಬ್ಲಮ್ ಡ್ರಿಂಕರ್, ಒಂದು ಡ್ರಿಂಕರ್. ಸೊ ಇದು ನಾವು ಇವಾಗ ಚರ್ಚೆ ಮಾಡ್ತಾ ಇರೋದು ಅಲ್ಲ ವೈನ್ ಇಂಡಸ್ಟ್ರಿ ಕ್ಲೋಸ್ ಆಗಬೇಕಂತ, ಅದು ಮಾಡೋಕ್ಕಾಗಲ್ಲ. ಸೊ ವೈನ್ ಇಂಡಸ್ಟ್ರಿ ಇವಾಗ ಸ್ವಾಮೀಜಿ ಫಸ್ಟ್ ಸ್ಟಾರ್ಟಿಂಗ್ ಏನು ಹೇಳಿದರು, 1 ಟ್ಯಾಬ್ಲೆಟ್ ತಿನ್ನೋಕ್ಕೆ ಪ್ರಿಸ್ಕ್ರೈಬ್ ಮಾಡ್ತಾ ಇರೋದು. ಸೊ ಇವ್ರು ಏನು ಮಾಡ್ತಾ ಇದ್ದಾರೆ, ಅಬ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಸೇಮೇ ಆಲ್ಕೋಹಾಲ್ ಮಾಡಿರೋದು 30 ml 60 ml ಕುಡಿಯೋಕ್ಕೆ, not the full bottle, not 750 ml. So ಇದು ಆಲ್ಕೋಹಾಲಿಕ್, a person who is having problem, ಯಾರಿಗೆ ಇದರಿಂದ ಸಮಸ್ಯೆ ಇದೆ ಅವ್ರು ಏನು ಮಾಡ್ತಾರೆ, ಇದಕ್ಕೆ ಅಡಿಕ್ಟ್ ಆಗಿ ಇದು ಇವತ್ತು ಇಲ್ಲಿ ಬಂದಿರೋದು, ಇವತ್ತು ಇಲ್ಲಿ ಮಾತಾಡ್ತಾ ಇರೋದು, ಎಫೆಕ್ಟ್ ಆಗ್ತಾ ಇರೋದು, ಇದೆಲ್ಲ ಯಾರಿಗೆ ಅಂದರೆ, ಇವಾಗ ನೀವು ಹೇಳ್ತಾ ಇದ್ದೀರಲ್ಲ ಪಬ್ಗೆ ಹೋಗ್ತಾ ಇದ್ದಾರೆ, 10 ಜನ ಹೋಗಿದ್ರೆ 10 ಜನ ಆಲ್ಕೋಹಾಲಿಕ್ ಆಗಲ್ಲ. 10 ಜನ ಆಲ್ಕೋಹಾಲಿಕ್ ಆಗದೆ ಇದ್ರು ಸಂಶೋಧನೆ ಪ್ರಕಾರ 6-7 ಜನಕ್ಕೆ ಕುಡಿಯೋದ್ರಿಂದ ತೊಂದರೆ ಆಗುತ್ತೆ. ಸೊ ಆಲ್ಕೋಹಾಲಿಕ್ ಆದಾಗ ಮಾತ್ರ ತೊಂದರೆ ಆಗುತ್ತೆ ಅಂತ ತುಂಬಾ ತಿಳ್ಕೋಬಾರ್ದು. ಎಲ್ಲ ಮುಕ್ಕಾಲು ಜನಕ್ಕೆ ತೊಂದರೆ ಆಗುತ್ತೆ. ನಮ್ಮ ಅಣ್ಣ ಒಂದು ಮಾತು ಹೇಳಿದ್ರು, ಈ ಲಿಕ್ಕರ್ ಬಿಸ್ನೆಸ್
ಮತ್ತು ವೈನ್ ಫ್ಯಾಕ್ಟ್ರಿಗಳು ಇವುಗಳನ್ನು ಸಂಪೂರ್ಣವಾಗಿ ಮುಚ್ಚಿಡಬೇಕು ಅಂತ ಅನ್ನೋವಂಥದ್ರ ಬಗ್ಗೆ. ಹೌದು, ಆ ರೀತಿ ಆದರೆ ಮನುಷ್ಯನಿಗೆ ತುಂಬ ಒಳ್ಳೆಯದು. ನಾನು ಹೇಳ್ತೇನೆ ಯಾವುದಕ್ಕೂ ಒಂದು ಲೆಕ್ಕಾಚಾರದಲ್ಲಿ, ಇವತ್ತು ನಮ್ಮ ಸಮಾಜ ಆರೋಗ್ಯವಂತ, ಸದೃಢ, ಒಳ್ಳೆ ಮನಸ್ಸಿನ ಸಮಾಜವಾಗಿ ಬದುಕಬೇಕು ಅನ್ನೋದು ಎಲ್ಲರ ಇಚ್ಛೆ, ಹೌದು ಅಲ್ವೋ? ಅದರ ಕಡೆ ನಾವು ಒಂದೊಂದು ಹೆಜ್ಜೆ ಇಟ್ಕೊಂಡು ಹೋಗಿ ಆ ಗುರಿ ತಲುಪಬೇಕೋ ಬೇಡ, ಇದು ವಾಸ್ತವವಾದಂಥ ಸಂಗತಿ. ಇವತ್ತು ನಮ್ಮ ದೇಶದಲ್ಲಿ ಈ ವಿದೇಶಿ ಮದ್ಯಗಳು ಯಾವ ದಿಕ್ಕಿನಿಂದ ಬಂದು, ಒಂದು ಹೇಳ್ತೇನೆ, ಈ ಕಮ್ಯುನಿಸಮ್ ಚೀನಾದಲ್ಲಿ ಬರೋದಕ್ಕೂ ಮೊದಲು 80% ಜನ ಡ್ರಗ್ ಅಡಿಕ್ಟ್ಸ್ ಇದ್ದರು, ಅಫೀಮ್ ತಿಂದು ಒದ್ದಾಡ್ತಾ ಇದ್ರು. ಇವತ್ತು ಪ್ರಪಂಚದಲ್ಲೇ ಅತಿ ಹೆಚ್ಚು ಅಫೀಮ್ ಉತ್ಪಾದನೆ ಮಾಡುವಂಥ ರಾಷ್ಟ್ರವಾಗಿ ಚೀನಾ ತನ್ನ ಆರ್ಥಿಕ ಪ್ರಗತಿಯನ್ನು ಸಾಧಿಸಿದ್ರು ಅದನ್ನು ಕನ್ಸ್ಯೂಮ್ ಮಾಡುವಂಥ ಜನ 8ರಿಂದ 18%ಗೆ ಅದು ಡೌನ್ ಆಯಿತು. 80 ಇದ್ದಿದ್ದು ಹೇಗೆ ಮಾಡಿದ್ರು ಅವರು? ಓಕೆ, ಅಂತಹದ್ದೇ ಆಗಲಿ ಅಂತ ನಾವು ಹೌದು, ಹೇಳೋದಾದ್ರೆ ನಾವು ಈ ಮದ್ಯಪಾನವನ್ನ ಸರ್ಕಾರ ಪ್ರೋತ್ಸಾಹ ಮಾಡಬಾರ್ದು. ಆಮೇಲೆ ಇನ್ನೊಂದು ಹೇಳ್ತೇನೆ, ಇವಾಗ ಯಾರು ಕುಡಿತಾ ಇದ್ದಾರೆ ಅವ್ರನ್ನ ಏಕ್ದಮ್ ಬಿಟ್ಬಿಡಿ ಅಂತ ಅಂದ್ಬಿಟ್ಟು ಹೇಳಿದ್ರೆ ಅವಾಗ ನಮ್ಮ ಡಾಕ್ಟರ್ಗೆ ಒತ್ತಡ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಅವರ ಆಸ್ಪತ್ರೆಗೆ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಬರ್ತದೆ. ನಾನು ಹೇಳೋವಂಥದ್ದು, ಯುವ ಜನಾಂಗ ಏನು ಅಲ್ಲಿಗೆ ತಲುಪ್ತಾ ಇದ್ದಾರೆ ಅವರನ್ನು ಸಂಪೂರ್ಣವಾಗಿ ಅದರಿಂದ ಹೊರಗಿಡುವಂಥ ಪ್ರಯತ್ನದಲ್ಲಿ ನಾವು ಬಹಳ ಎಚ್ಚರವಾಗಬೇಕು. ಅದು ಹಂತ ಹಂತವಾಗಿ ಹಾಗೆ ಅದು ಮುಗಿದ ಮೇಲೆ ಕತ್ತಲೆ ಕಳೆದು ಹೇಗೆ ಸಂಪೂರ್ಣವಾಗಿ ಬೆಳಕೇ ಇರ್ತದೆ, ಹಾಗೆ ಆ ದುಶ್ಚಟ ಅಥವಾ ದೌರ್ಬಲ್ಯದಿಂದ ನರಳುತ್ತಾ ಇರುವಂಥ ಜನ ತಮ್ಮ ಕರ್ತವ್ಯ ಮುಗಿಸ್ಕೊಂಡು ಪಕ್ಕಕ್ಕೆ ಬಂದ ಮೇಲೆ ಅವರ ಮಕ್ಕಳು ಮೊಮ್ಮಕ್ಕಳು ಅದರಿಂದ ಹೊರಗಿರುವಂಥ ಆರೋಗ್ಯಕರ ಸಮಾಜ ಸೃಷ್ಟಿಯಾಗಲಿಕ್ಕೆ ಸರ್ಕಾರದ್ದು ಜವಾಬ್ದಾರಿ ಇದೆ, ನಮ್ಮದು ಜವಾಬ್ದಾರಿ ಇದೆ, ನಿಮ್ಮದು ಜವಾಬ್ದಾರಿ ಇದೆ. ಇದನ್ನು ಸಾಧನೆ ಮಾಡ್ಲಿಕ್ಕೆ ನಾವೇನು ಮಾಡಬೇಕು ಅನ್ನೋದಿದೆಯಲ್ಲ, ಇದು ನಾವು ಬಹಳ ಮುಖ್ಯ. ಏನೋ ನಮ್ಮ ತಾತ ಕುಡಿತಾ ಇದ್ದ, ಅವನು ದೊಡ್ಡ ಮಹಾರಾಜ, ಹೌದು ನಾನು ಅದಕ್ಕೋಸ್ಕರ ನನ್ನ ಹಕ್ಕು ನಾನ್ಯಾಕೆ ಬಿಟ್ಕೊಡ್ಲಿ, ನಾನು ಕುಡಿತೀನಿ ಮನೆ ಮಾರಿ ಅಂತ ಹೇಳಿದ್ರೆ ಅದು ಮೂರ್ಖತನ ಅನ್ಸುತ್ತೆ. ಓಕೆ ಪ್ರತಿಮಾ ಅವ್ರಿಗೆ, ಕೊನೆಯದಾಗಿ ಒಂದ್ ಲೈನ್ ಒಂದು ಸಲಹೆ ಅಂದ್ರೆ ಏನ್ ಕೊಡ್ತೀರಾ ನೀವು? ಒಂದು ಸಲಹೆ ಅಂತ ಹೇಳಿದ್ರೆ, ಕುಡಿದೇ ಇರೋರು ಶುರು ಮಾಡ್ಕೊಂಡಿಲ್ವಲ್ಲ, ಅವರು ಕುಡಿದೇ ಇರೋ ಹಾಗೆ ನೋಡ್ಕೊಳ್ಳೋದು ಒಳ್ಳೆಯದು. ಕುಡಿತಾ ಇರೋರು ಬಹಳ ಜಾಗರೂಕತೆ ವಹಿಸಿ ಅದನ್ನು ಬಹಳ ಸೀರಿಯಸ್ ಆಗಿ ಗಮನಿಸ್ಕೊಂಡು ಅದು ಯಾತಕ್ಕೆ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡೋ ಒಂದು ಜೀವನ ಶೈಲಿ ಅವ್ರು ಕಲ್ತ್ಕೋಬೇಕು. ಕುಡಿದು ತೊಂದರೆ ಆಗಿದ್ದರೆ, ಅಂದರೆ ತೊಂದರೆ ಆಗಿರಬಹುದು ಅಥವಾ ಅಡಿಕ್ಷನ್ ಆಗಿದ್ದವರಲ್ಲಿ ಈಗ ಸಾಕಷ್ಟು ಹೆಲ್ಪ್ ಕೊಡೋದಕ್ಕೆ ಅವರಿಗೆ ಸಾಕಷ್ಟು ಸ್ಥಳಗಳಿದೆ. ಡಿ ಅಡಿಕ್ಷನ್ ಸೆಂಟರ್ಸ್ ಇರ್ಬೋದು, ಆಸ್ಪತ್ರೆಗಳಿರ್ಬೋದು. ಆದಷ್ಟು ಶೀಘ್ರವಾಗಿ ಸಹಾಯ ತಗೊಂಡು ಬಿಟ್ಬಿಟ್ಟು ಅವರ ಜೀವನವನ್ನು ಬದಲಾವಣೆ ಮಾಡಿಕೊಂಡ್ರೆ ಅವರು ಸಾಕಷ್ಟು ನೀವು ಹೇಗೆ ಕೇಳಿದ್ರಿ ಇದು ಕ್ಯೂರ್ ಇದೆಯಾ ಅಂತ, ಧಾರಾಳವಾಗಿ ಕ್ಯೂರ್ ಇದೆ. ಸಮಾಜದಲ್ಲಿ ಸಾಕಷ್ಟು ಈಗ ಸೆಂಟರ್ಸ್ ಸೃಷ್ಟಿಯಾಗಿದೆ, ಆ ಸಹಾಯವನ್ನು ತಗೊಂಡು ಬಿಡಬೇಕು. ಓಕೆ, ಧನ್ಯವಾದ ಸರ್. ಒಂದು ನಿಮಿಷ, ಇವಾಗ ಸ್ವಾಮೀಜಿ ಹೇಳಿದ್ದು ಇದು ಕಂಪ್ಲೀಟ್ ಆಗಿ ನಿಲ್ಲಿಸಬೇಕು. ಮುಸ್ಲಿಂ ಕಂಟ್ರೀಸ್ ಇದ್ದಾರೆ, ಆಮೇಲೆ ಇಲ್ಲಿ ಡ್ರೈ ಸ್ಟೇಟ್ ಇದೆ, ಗುಜರಾತ್ ಇಸ್ ಡ್ರೈ ಸ್ಟೇಟ್. ಸೊ ಇವಾಗ ನೀವು ಏನಾದರೂ ಒಂದು ಸರ್ವೆ ತೊಗೊಂಡು ಇದು ನೋಡಿದರೆ ಆಲ್ಕೋಹಾಲ್ ಡೆತ್ಸ್ ಎಲ್ಲಿ ಜಾಸ್ತಿ ಆಗಿದೆ, ಗುಜರಾತಲ್ಲಿ ಜಾಸ್ತಿ ಆಗಿದೆ. ಸೊ ಇವಾಗ ಏನಾಗ್ತದೆ ಅಂದರೆ ವಿ ಕಾಂಟ್ ಸ್ಟಾಪ್. ನಾನು ಏನು ಹೇಳ್ತಾ ಇರೋದಂದರೆ ವಿ ಕಾಂಟ್ ಸ್ಟಾಪ್ ದ ಪ್ರೊಡಕ್ಷನ್. ಸೊ ವಿ ಕ್ಯಾನ್ ಕ್ರಿಯೇಟ್ ಅನ್ ಅವೇರ್ನೆಸ್. ಆ್ಯಸ್ ಡಾಕ್ಟರ್ ಟೋಲ್ಡ್, ಡಾಕ್ಟರ್ ಏನು ಹೇಳಿದರು, ಈ ಚಿಕ್ಕ ವಯಸ್ಸಲ್ಲಿ ಅವ್ರದ್ದು ಪೊಟೆನ್ಷಿಯಲ್ ನೋಡಿ, ಇವ್ರದ್ದು ಹೈಪರ್ ಇದೆ, ಇದು ಈಸ್ ಅ ಪ್ರಾಬ್ಲಮ್ ಚೈಲ್ಡ್. ಸೊ ಅದು ಐಡೆಂಟಿಫೈ ಮಾಡಿ ಅಲ್ಲಿ ಡೀಲ್ ಮಾಡಿದರೆ, ಅಲ್ಲಿ ಅವರಿಗೆ ಸ್ವಲ್ಪ ಎಕ್ಸ್ಟ್ರಾ ಗಮನ ಕೊಟ್ಟರೆ, ಇವಾಗ ಸ್ವಾಮೀಜಿ ಫಸ್ಟ್ ಏನು ಹೇಳಿದರು, ಜಾಸ್ತಿ ಡಿಪ್ರೆಷನ್ ಇರುವಾಗ, ನೀವೇನು ಹೇಳಿದರು ಜಾಸ್ತಿ ಖುಷಿ ಇರುವಾಗ. ಸೊ ದಿಸ್ ಇಸ್ ಆಲ್ ಲೈಕ್ ಇವಾಗ ಚಿಕ್ಕ ವಯಸ್ಸಿಂದ ನಾವು ಇದು ಮಾಡಿದರೆ ದೆನ್ ವಿ ಕ್ಯಾನ್ ಅರೆಸ್ಟ್ ದಿಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಲೈಕ್ ದಿಸ್ ಡಿಸೀಸ್ ಇಸ್ ಇನ್ಕ್ಯೂರಬಲ್, ಕ್ಯೂರ್ ಆಗಲ್ಲ, ವಿ ಕ್ಯಾನ್ ಅರೆಸ್ಟ್. ಹೇಗೆ ಶುಗರ್ ಇದೆ ಆ ಥರ. ಸೊ ಇಟ್ ಈಸ್ ನಾಟ್ ದಟ್ ಲೈಕ್ ಡಿ ಅಡಿಕ್ಷನ್ ಸೆಂಟ್ರಿಗೆ ಹೋಗಿದರೆ, ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಹೋಗಿದರೆ, ಹಾಸ್ಪಿಟಲ್ ಹೋಗಿದರೆ ಕ್ಯೂರ್ ಆಗಿಬಿಟ್ಟ, ನಾನು ಕುಡಿತಾ ಇಲ್ಲ, ಒಂದು ವರ್ಷ ನಾನು ಕುಡ್ದಿಲ್ಲ, ಸೊ ಐ ಆಮ್ ಫೈನ್. ನೋ, 10 years ಐ ಆಮ್ ನಾಟ್ ಟಚ್ಡ್, ಸ್ಟಿಲ್ ಐ ಹ್ಯಾವ್ ಏನಿದೆ ನನಗೆ ತಿರ್ಗಾ ಯಾವಾಗನ. ಸೊ ವಿ ಹ್ಯಾವ್ ಅ ಥಿಂಗ್ ಲೈಕ್ ವಿ ಹ್ಯಾವ್ ಟು ಲುಕ್ ಇನ್ ಟು ದ ಥಿಂಗ್. ಯಾತಕ್ಕೆ ನಮ್ಮದು ನೈತಿಕ ಮೌಲ್ಯಗಳು ತುಂಬ ತಾಳಿರ್ತದೆ. ಸೊ ವಿ ಹ್ಯಾವ್ ಟು ಸೋಷಲೈಸ್. ನನಗೆ ಸೋಷಲೈಸ್ ಮಾಡೋಕ್ಕೆ ಬರಲ್ಲ. ಸೊ ವಿ ಹ್ಯಾವ್ ಟು ಸೋಷಲೈಸ್, ವಿ ಹ್ಯಾವ್ ಟು ಡೂ ದಿ ಕಮ್ಯುನಿಟಿ ವರ್ಕ್ ಆ್ಯಂಡ್ ಆಲ್. ಸೊ ಆವಾಗ ನಮಗೆ ವಿ ಕ್ಯಾನ್ ಸೋಷಲೈಸ್, ವಿ ಕ್ಯಾನ್ ಡೂ ಥಿಂಗ್ಸ್. ಓಕೆ, ಥ್ಯಾಂಕ್ ಯು ಸೈದ್, ಥ್ಯಾಂಕ್ ಯು ಪ್ರತಿಮಾ ಅವರೇ. ಸ್ವಾಮೀಜಿ ಧನ್ಯವಾದ, ಸಾಕಷ್ಟು ಮಾತಾಡಿದ್ರಿ ಇದ್ರ ಬಗ್ಗೆ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾನೆ ಇರುತ್ತೆ, ವಾದ ವಿವಾದಗಳು ನಡೀತಾನೆ ಇರುತ್ತೆ. ಆದರೆ ಎಚ್ಚೆತ್ಕೊಳ್ಳೋ ಅವಶ್ಯಕತೆ ತುಂಬ ಇದೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.